ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೇಖಾ ಚಂದ್ರು ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ತಿಂಡಿಗೆ ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ತಾಯಿದ್ವಿ. ಇವತ್ತು ಕೆಲಸಕ್ಕೆ ಕೊಬ್ಬರಿ ಹೊಡಿಯೋದಕ್ಕೆ ಅಂತೇಳಿ ಕೆಲಸಕ್ಕೆ ಬರ್ತಾಯಿದ್ರು. ಹಾಗಾಗಿ ಬೆಳಗ್ಗೆನೇ ತಿಂಡಿಗೆಲ್ಲ ಮಾಡ್ಕೊತಾ ಇದ್ವಿ. ಮತ್ತು ಪಲ್ಯ ಮಾಡಿಕೊಂಡೆ, ಪಕ್ಕದಲ್ಲಿ ಮಜ್ಜಿಗೆ ಕಡಿಯೋದಕ್ಕೆ ಇಟ್ಟಿದ್ದೆ. ಬೇಗ ಕೆಲಸ ಮುಗಿಸ್ಕೊಂಡ್ರೆ ಮತ್ತು ಕೊಬ್ಬರಿ ಹೊಡಿಯೋದಕ್ಕೆ ಈಸಿ ಆಗುತ್ತೆ. ನಾವು ಅವ್ರಿಗೆಲ್ಲ ಕೆಲಸದವ್ರು ಬರ್ತಾರಲ್ಲ, ಬೇರೆ ಕೆಲಸ ಮಾಡ್ಕೊಳೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಮತ್ತು ಎಲ್ಲ ಕೆಲಸದವ್ರು ಬಂದರು. ಅವರಿಗೆಲ್ಲ ತಿಂಡಿ ಹಾಕ್ಕೊಟ್ಟು ಕೊಬ್ಬರಿ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಮಾತಾಡಿಕೊಂಡು ಕೊಬ್ಬರಿ ಹೊಡಿತಾಯಿದ್ರು. ಇವರು ಚಿಕ್ಕಮ್ಮಜ್ಜಿ ಅಂತ. ಇವರು ನಗೋದಕ್ಕೆ ತುಂಬ ಫೇಮಸ್ಸು ನಮ್ಮ ಟೀಮಲ್ಲಿ. ಅವ್ರು ನಗೋದು ಒಂಥರ ಡಿಫ್ರೆಂಟಾಗಿರುತ್ತೆ ಅಂತ ಎಲ್ಲರೂ ರೇಗಿಸ್ತಾ ಇರ್ತಾರೆ, ಅವ್ರನ್ನ ನಗಿಸ್ತಾ ಇರ್ತಾರೆ. ಮತ್ತು ಇವರ ಪಕ್ಕದಲ್ಲಿ ದ್ರಾಕ್ಷಣಮ್ಮ, ಚಾಯ್ ಆಂಟಿ, ಸಿದ್ದಮ್ಮಜ್ಜಿ, ಮತ್ತು ಅವ್ರ ಪಕ್ಕ ಇಲ್ಲಿ ಸಿದ್ದಮ್ಮಜ್ಜಿಯವ್ರನ್ನ ರೇಗಿಸ್ತಾಯಿದ್ರು. ಗೋಡಂಬಿ ದ್ರಾಕ್ಷಿನ ಜಾಸ್ತಿ ತಿಂತೀರಾ ನೀವು, ಸ್ಟ್ರಾಂಗ್ ಆಗಿದ್ದೀರಾ, ಹಾಗಾಗಿ ನೀವು ಜಾಸ್ತಿ ಕೊಬ್ಬರಿ ಹೊಡಿಬೇಕು ಅಂತೇಳಿ ಎಲ್ಲರೂ ರೇಗಿಸ್ತಾಯಿದ್ರು. ಹಿಂಗೆ ಸುಮ್ಮನೆ ಕೆಲಸ ಮಾಡೋ ಮಧ್ಯೆ ಏನಾದರೂ ಹರಟೆ ಹೊಡ್ಕೊಂಡು ರೇಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಕೆಲಸದ್ದು ಪ್ರೆಷರು ಕಾಣಿಸಲ್ಲ, ಕೆಲಸನೂ ಬೇಗ ಆಯಿತು, ಟೈಮು ಕೂಡ ಕಳೆಯೋದು ಗೊತ್ತಾಗಲ್ಲ ಅಂತೇಳಿ ಮಾತಾಡಿಕೊಂಡು ಕೆಲಸ ಮಾಡ್ತಾರೆ. ಇವರು ವಸಂತ ಆಂಟಿ ಕಡೆ, ಮತ್ತು ಲಕ್ಷ್ಮಕ್ಕ ಅಂತ ಇವರು, ಮತ್ತು ನಮ್ಮ ಆಂಟಿ ಕೂಡ ಇದ್ದರು. ಮತ್ತು ಅಲ್ಲಿ ಕೊಬ್ಬರಿ ಚೀಲನೆಲ್ಲ ತುಂಬ್ಕೊತಾ ಇರೋರು ನಮ್ಮ ಸತೀಶ್ ಅಣ್ಣ ಅಂತೇಳಿ. ಮತ್ತು ಈ ಕಡೆ ಶಿವಮ್ಮ, ಮೋಕ್ಷಮ್ಮ, ಇವರನ್ನು ನಿಮಗೆ ಗೊತ್ತಿರ್ತಾರೆ. ನಾನು ಹಿಂದಿನ ಕ್ಲಾಸಲ್ಲಿ ಕೂಡ ಇವರು ಇದ್ದಾರೆ. ನಮ್ಮದಕ್ಕೆಲ್ಲ ಇವರು ಕಾಯಮ್ಮಾಗಿ ಕೆಲ್ಸಕ್ಕೆ ಬರೋದು. ಇವರೆಲ್ಲ ಒಂಥರ ನಮ್ಮ ಫ್ಯಾಮಿಲಿ ಥರನೇ ಆಗಿಬಿಟ್ಟಿದ್ದಾರೆ. ನಮಗೆ ಇವರ ಕೆಲಸದವರು ಆ ಥರ ಎಲ್ಲ ಭಾವನೆ ಬರೋದೇ ಇಲ್ಲ. ಒಂಥರ ನಮಗೆ ಕಾಯಮ್ಮ ಕೆಲ್ಸಕ್ಕೆ ಬರ್ತಾರೆ, ಒಂಥರ ಎಲ್ಲ ನಮ್ಮ ಫ್ಯಾಮಿಲಿ ಥರನೇ ಅನಿಸ್ಬಿಟ್ಟಿದ್ದಾರೆ ನಮಗೆ. ಮತ್ತು ಎಲ್ಲ ಕೊಬ್ಬರಿ ಹೊಡ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಅದೇ ಟೀ ಬ್ರೇಕು, ಟೀ ತೊಗೊಂಬಂದರು, ಟೀ ಕುಡಿತಾಯಿದ್ದೀವಿ. ಇಲ್ಲೆಲ್ಲ ಸತೀಶಣ್ಣ ಅವರು ಕೊಬ್ಬರಿ ಹೊಡ್ದಂಗೆ ಚೀಲ ಮಾಡಿ ಇಡ್ತಾವ್ರೆ. ನಮ್ಮ ಆಂಟಿಯವರು ತಂದು ಚೀಲಕ್ಕೆ ಹಾಕ್ತಾಯಿದ್ದಾರೆ. ನೋಡಿ, ಮಾವಿನ ಗಿಡದ ನೆರಳಲ್ಲಿ ತಣ್ಣಗೆ ಕೂತ್ಕೊಂಡು ಕೊಬ್ಬರಿ ಹೊಡಿತಾವ್ರೆ. ನಮ್ಮ ಮನೆಯವರು ಅಲ್ಲಿ ಭೀಮನ್ ಥರ ಪೋಸ್ ಕೊಟ್ಕೊಂಡು ಚಿಪ್ಪನ್ನೆಲ್ಲ ಟ್ರ್ಯಾಕ್ಟರ್ಗೆ ಹಾಕ್ಕೊಂಡು ನಿಂತಿದ್ದಾರೆ. ಈ ರೀತಿಯಾಗಿ ಕೆಲಸ ಮಾಡೋ ಮಧ್ಯೆ ಒಂದು ಬಾಂಧವ್ಯ ಚೆನ್ನಾಗಿದ್ದರೆ ಕೆಲಸದವರು ಎಲ್ಲ ಅವ್ರ ಜೊತೆ ನಾವು ಸೇರ್ಕೊಂಡು ಕೆಲಸ ಮಾಡ್ತೀವಿ. ನಮಗೇನೋ ಒಂಥರ ಖುಷಿ ಆಗುತ್ತೆ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕೆಲಸ ಮಾಡೋದು. ಅದ್ರ ಮಧ್ಯೆ ಈ ಕೊಬ್ಬರಿನೆಲ್ಲ ನಾವು ಹಾಕ್ಬಿಟ್ಟು ಜಾಸ್ತಿ ದಿನ ಆಗಿರುತ್ತಲ್ಲ, ಹಾಗಾಗಿ ಈ ತಳದಲ್ಲಿ ಈ ಇಲಿ ಎಲ್ಲ ಮರಿ ಹಾಕ್ಕೊಂಡ್ಬಿಟ್ಟೈತೆ. ಇದು ನೋಡ್ರಿ, ಅದು ತೆಗಿತ ಕೊಬ್ಬರಿ ಒಂದು ಸ್ವಲ್ಪ ಜರುಗಿಸಿದ ತಕ್ಷಣ ಎಗ್ರಿ ಬಂದ್ಬಿಡ್ತು ಅದು ಇಲಿ. ನಾನಂತೂ ಹೆದ್ರ್ಕೊಂಡು ಹೋಗ್ಬಿಟ್ಟೆ. ಆಮೇಲೆ ಇದು ಮರಿನ ಚಿಪ್ ಒಳಗಡೆ ಎಷ್ಟು ಸೇಫ್ಟಿಯಾಗಿ ಮಡಗಿದ್ದಾವೆ ನೋಡ್ರಿ. ಅದು ತಾಯಿ ಅದೇ ಥರ ಯಾವ ಥರ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ. ಈ ರೀತಿಯಾಗಿ ಇವತ್ತಿನ ದಿನ ನಮ್ಮ ಕೆಲಸ ಇತ್ತು. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.